ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡಿ, ಇದೇ ಮನೆ. ತಿಂಗಳ ನನ್ನ ಕೈಗೆ ಬಾಡಿಗೆ ಕರೆಕ್ಟಾಗಿ ಬರಬೇಕು. ಇನ್ನು ಮನೆ ಒಳಗ್ ನೀರ್ ಬರಲ್ಲ, ಬೀದಿಗೆ ಬಂದು ಹಿಡ್ಕೋಬೇಕು. ತಿಂಗಳಲ್ಲಿ 15 ದಿನ ಕರೆಂಟ್ ಇರುತ್ತೆ, ಇನ್ನು ಉಳಿಕೆ ದಿನ ಇರಲ್ಲ. ಪೇಂಟಿಂಗು ಗೀಂಟಿಂಗು ಅಂತೆಲ್ಲ ಮಾಡ್ಸಕ್ ಆಗಲ್ಲ. ನೋಡೋಕೆ ಚಿಕ್ಕ ಮನೆನೆ, ಏನೋ ಕಷ್ಟ ಅಂತ ಹೇಳಿದಿರ ಅಂತ ಕೊಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿ ಇರೋದಾದ್ರೆ ಇರ್ಬೋದು, ಇಲ್ಲಂದ್ರೆ ಹೇಳ್ಬಿಡಿ. ಇಲ್ಲ ಇಲ್ಲ, ನಮಗೆ ಮಾಡಬೇಕು, ನಾವಿರ್ತೀವಿ. ತ್ಯಾವ್ರೆ, ಹೆಂಗಪ್ಪಾಗ್ಲಿ ಜೀವನ ಸಾಗ್ಸೋದು? ಕೈನಾಗ ಬೇರೆ ಕೆಲಸ ಇಲ್ಲ, ಈ ಹೆಂಗ್ಸ್ ಬೇರೆ ಗಟ್ವಾಣಿ, ನೀನೇ ಕಾಪಾಡ್ಬೇಕು. ಬಾಡಿಗೆ ಮಾತ್ರ ಕರೆಕ್ಟಾಗಿ ಕೊಡ್ಬೇಕು, ಇಲ್ಲಾಂದ್ರೆ ಮುಲಾಜಿಲ್ದೆ ಮನೆಯಿಂದ ಆಚೆ ಹಾಕ್ತೀನಿ. ಆಯ್ತು, ಕೊಡ್ತೀನಿ. ಲೀಲಾ, ಬರ್ರಿ, ಗಾಡಿಯಿಂದ ಸಾಮಾನು ಇಳಿಸ್ಕೊಂಬರವ. ಬರ್ರಿ ಬರ್ರಿ. ಬುದ್ಧಿ ಇದೆಯಾ ನಿನ್ಗೆ? ನಿಂಗೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಂದಿನ ಗಾಡಿ ಕಲಿಯೋ ಶಾಸ್ತ್ರ ಮಾಡಿದ ತಕ್ಷಣ ಗಾಡಿ ಓಡ್ಸಕ್ಕೆ ಬಂದ್ಬಿಡ್ತಾ ನಿಂಗೆ? ಯಾರ ಸಹಾಯನೂ ಇಲ್ಲದೆ ಒಬ್ಳೆ ಗಾಡಿ ಓಡ್ಸೋದ್ ಕಲ್ತ್ಬಿಡ್ತೀಯಾ? ಅದಕ್ಕೆ ತಗೊಂಡೋದ ಒಬ್ಳೆ ಗಾಡಿನ? ಮಾತಾಡ್ಬೇಡ ನೀನು. ಅಲ್ಲ, ಯಾವ ಧೈರ್ಯದ ಮೇಲೆ ಗಾಡಿ ಮುಟ್ದೆ? ಬಿದ್ದು ಕೈಯೋ ಕಾಲ ಮುರ್ಕೊಂಡಿದ್ರೆ ಏನಾಗ್ತಿತ್ತು? ನಾನ್ ಬಂದೆ ಸರಿ, ಇಲ್ಲ ಅಷ್ಟೊತ್ತಿಗೆ ಏನ್ ಅನಾಹುತ ಆಗಿರ್ತಿತ್ತೋ ಏನೋ. ಬೀಳ್ಬೇಕಿತ್ತು ನೀನು, ಆಗ್ ಬುದ್ಧಿ ಬಂದಿರೋದು. ಆದ್ರೆ ನಿಂಗೇನಾದ್ರು ಆದ್ರೆ ನಾನು ತಡ್ಕೊಳಲ್ಲ ನೋಡು, ಅದಕ್ಕೆ ಬಂದು ಕಾಪಾಡ್ಬಿಟ್ಟೆ. ಹೋಗ್ಲಿ ಬಿಡಿ, ಪಾಪ ಅಕ್ಕ ಇನ್ನೂ ಬೈದಲ್ಲೇ ಇದ್ದಾಳೆ. ನೀವ್ ಹಿಂಗ್ ಬೈದ್ರೆ ಅವಳ ಅತ್ತೆ ಬಿಡ್ತಾಳೆ. ಯಾಕೆ? ನಿಮ್ಗೆಲ್ಲ ಅವಳು ಮಾತ್ರ ಕಾಣಿಸುತ್ತೆ, ನನ್ ಕಾಳಜಿ ಕಾಣಿಸಲ್ಲ ಅಲ್ವಾ? ಅವಳಿಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು ಪೂರ್ವಿ? ಆ ಸ್ಥಿತಿಲಿ ಅವಳನ್ನ ನೋಡಕ್ಕಾಗುತ್ತಾ ನನ್ನಿಂದ? ನೋಡ್ ಪದ್ಮಿನಿ, ಇನ್ನೊಂದ್ಸಲ ಈ ತರ ಏನಾದ್ರೂ ಮಾಡಕ್ ಮುಂಚೆ ಒಮ್ಮೆ ನನ್ನ ನೆನ್ಸ್ಕೊ. ನಿಂಗೇನಾದ್ರೂ ಆದ್ರೆ ನಿಂಗಿಂತ ಜಾಸ್ತಿ ನನಗ್ ನೋವಾಗುತ್ತೆ, ತಿಳ್ಕೊ. ತಗೊಳ್ಳಿ, ಪೂರ್ತ ದುಡ್ಡಿಲ್ಲ, ಅರ್ಧ ಐತೆ. ಅದೇ ಬಾಡಿಗೆ ಗಾಡಿ ತಂದಿದ್ವಲ್ಲ, ಆ ಬಾಡಿಗೆ ಕೊಡ್ಬೇಕಾಗಿತ್ತು. ಇನ್ನು 15 ದಿವಸ ಬಿಟ್ಕೊಂಡು ಕೊಟ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ, ಪೂರ್ತಿ ದುಡ್ಡು ಕೊಟ್ಟೆ ಮನೆ ಒಳಗೆ ಕಾಲಿಡಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನ್ನ ತವ ಪೂರ್ತ ದುಡ್ಡಿಲ್ಲ. ಇನ್ನು 15 ದಿವಸ ಬಿಟ್ಕೊಂಡು ಕೊಟ್ಬಿಡ್ತೀನಿ. ಸರಿ ಸರಿ, ಇನ್ನು 15 ದಿನದಲ್ಲಿ ಪೂರ ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ಮನೆ ಬಿಟ್ಟು ಕಳಿಸ್ತೀನಿ. ಲೀಲಾ, ಪುರೋಸಿ ನೋಡ್ರವ, ಮನೆಯೆಲ್ಲ ಚೊಕ್ಕ ಮಾಡ್ಕೊಂಡ್ಬಿಟ್ಟು ಸಾಮಾನೆಲ್ಲ ಜೋಡಿಸ್ಕೊಂಡ್ಬರ್ವ. ರೀ, ನಾವ್ ಚೊಕ್ಕ ಮಾಡ್ತೀವಿ. ಎಲ್ಲದನ್ನೂ ನೀವೊಬ್ರೇ ಒಳಗ್ ತಂದಿಟ್ಟಿದ್ರಿ, ದಂಡಿರ್ತೀರಾ? ಹೊಸಿ ಕೂತ್ಕೊಳ್ಳಿ. ನನಗೊಂದು ಕೆಲಸ ಅಂತ ಸಿಕ್ಬಿಟ್ರೆ ಯಾವ ತಲೆ ಬಿಸಿನೂ ಇರಕ್ಕಿಲ್ಲ ಅಲ್ವಾ? ಹೋಣೆಯ, ನಾನು ಏನಾರ ಕೆಲಸ ಮಾಡ್ತೀನಿ. ಹೇ, ನೀನ್ ಯಾಕೋ ಕೆಲಸ ಮಾಡ್ತೀಯ? ನಾನು ಇರ್ಬೇಕಾದ್ರೆ ಸುಮ್ಕಿರು. ಅಪ್ಪಯ್ಯ, ನೀವ್ ಅಕ್ಕನ ಮನೆ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನಂಗೆ ಈ ಜಾಗ ಒಂಚೂರು ಇಷ್ಟ ಆಗ್ಲಿಲ್ಲ ಅಪ್ಪಯ್ಯ. ಅವನೇ ಅನ್ಬಾರ್ದವ, ಇದೆ ನಮ್ಮನೆ, ಸ್ವಲ್ಪ ದಿವಸ ಇಲ್ಲಿರು,
ಆಮೇಲೆ ದೊಡ್ಡ ಮನೆ ಕರ್ಕೊಂಡೋಗ್ತೆ. ಅಕ್ಕನ ಮನೇನು ದೊಡ್ಡದಾಗೆ ಐತಲ್ಲ, ಅಲ್ಲಿಗೆ ಹೋಗುಮ ಬಾ ಅಪ್ಪಯ್ಯ, ಇಲ್ಲಿ ಇರೋದ್ ಬೇಡ. ಅವನೇ ಸುಮ್ಕಿರು, ನನಗೆ ಕೋಪ ತರಿಸ್ಬೇಡ. ನಾನ್ ಇಲ್ಲಿರಕ್ಕಿಲ್ಲ ಅಷ್ಟೇ. ಬಾಯ್ ಮುಚ್ಕೊಂಡಿದ್ದೆ ಸರಿ, ಇಲ್ಲೊಂದು ರಪರಪ ಅಂತ ಪಾಡ್ಸ್ಬಿಡ್ತೀನಿ. ಅದ್ಯಾಕೆ ಮಗಿನ್ ಗದರ್ತೀರಾ? ಈಗ್ಲೇ ಐತಲ್ಲ ನೋಡಿ, ಕಮ್ಮಲಾಗೋಳೆ, ಸಮಾಧಾನ ಮಾಡದ್ಬಿಟ್ಟು. ವಾಣಿ, ನೀನ್ ಆಳ್ಬೇಡ ಕಣವ. ನೋಡು, ಅಕ್ಕನ ಮನೆಗೆ ಇನ್ 2 ದಿನ ಬಿಟ್ಟು ಹೋಗುವ. ಈಗ ನಡಿ, ಒಳಕ್ ನಡಿ. ಯಾಕೆ ಈ ಥರ ಮಾಡಿದ್ಲು? ಏನಾದರೂ ಆಗಿದ್ದಿದ್ರೆ? ಛೇ, ಪಾಪ ಹೆದರ್ಕೊಂಡಿದ್ದಾಳೆ. ನಾನು ಬೇರೆ ಜೋರಾಗಿ ಬೈದ್ಬಿಟ್ಟೆ. ಸಾರಿ ಪದ್ಮಿನಿ. ಪಾಪ, ನಿಮ್ಮ ಅಕ್ಕ ಗಾಡಿ ಓಡ್ಸಕ್ ಹೋಗಿ ಮಿಸ್ ಆಗಿ ಬಿದ್ಬಿಟ್ಲಂತೆ. ಬಿದ್ದೇನ್ ಹೋಗ್ಲಿಲ್ಲ, ನಂದನವ್ರು ಬಂದು ಕಾಪಾಡಿದ್ರು. ಈಗ ಅವಳು ಆರಾಮಾಗೆ ಅವಳೆ. ಓ, ಒಳ್ಳೇದು. ಪಾಪ, ನಕ್ಕ ನೋಡಿರ್ತಾಳೆ ಅನ್ಸುತ್ತಲ್ವಾ? ಪ್ರಾಣ ಒಂದ್ಸರಿ ಹೋಗಿ ವಾಪಸ್ ಬಂದಂಗಾಗಿರುತ್ತೇನೋ. ಅಲ್ಲ, ಗಾಡಿ ಕಲಿಯೋಳ್ಗೆ ಬ್ರೇಕ್ ಹೇಗೆ ಹಿಡಿಯೋದು ಅಂತ ಗೊತ್ತಿಲ್ವಾ? ಪಾಪ, ಬ್ರೇಕ್ ಫೇಲ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಗಾಡಿ ಬ್ರೇಕ್ ಹಿಡಿಯಕ್ಕಾಗಿಲ್ವೇನೋ. ಅಂದ್ರೆ ಬ್ರೇಕ್ ಹಿಡಿದೇ ಇರೋ ತರ ಮಾಡಿದ್ದು ನೀವಾ? ಚೇಚೆ, ನಾನ್ ಯಾಕೆ ಆ ರೀತಿ ಮಾಡ್ಲಿ? ನಾನು ಏನಿದ್ರು ನಿಮ್ಮಂತವ್ರ ಬಾಲ ಕಟ್ ಮಾಡೋದು. ಗೊತ್ತಾಯ್ತಲ್ಲ ಈ ಚಂಚಲ ಅಂದ್ರೆ ಏನು ಅಂತ. ಏನ್ ಮಾಡೋದಕ್ಕೂ ಹೇಸಲ್ಲ. ಯಾವುದಕ್ಕೂ ನೀನು ನಿಮ್ಮಕ್ಕ ನನ್ನಿಂದ ದೂರ ಇರಿ. ಛೀ, ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಕ್ಕನ ಮನೇಲಿ ಉಳ್ಕೊಂಡಿರೋ ನೀನು ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನನ್ನ ಹತ್ರ ಪಾಠ ಮಾಡೋದಕ್ಕೆ ಬರಬೇಡ. ಇನ್ಮೇಲಾದ್ರೂ ಸ್ವಲ್ಪ ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿ. ಆಕ್ಚುಲಿ ನಿಮ್ಮ ಅಕ್ಕನ್ಗೆ ಏನಾದ್ರೂ ಮಾಡೋ ಬದಲು ನಿನ್ಗೆ ಏನಾದ್ರೂ ಮಾಡ್ಬೇಕಿತ್ತು. ಸ್ವಲ್ಪ ನೀನ್ ಕೊಬ್ಬಾದ್ರೂ ಇಳಿಯೋದು. ಇನ್ನೂ ಕಾಲ ಮಿಚ್ಚಿಲ್ಲ, ಮುಂದೆ ಇದೆ. ಚಂಚಲಾಕ, ಈ ಮನೇಲಿ ಮುಸ್ರೆ ಪಾತ್ರೆ ತಿಕ್ಕೊಂಡು ಬಟ್ಟೆ ಹೊಕ್ಕೊಂಡು ನೀನು ನಿಮ್ಮಕ್ಕ ಕೆಲಸದವ್ರ ತರ ಇದ್ರೆ ಸರಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ನಮ್ಮಕ್ಕ ಗಾಡಿಯಿಂದ ಬೀಳಕ್ಕೆ ಪ್ಲಾನ್ ಮಾಡಿದ್ರ ನೀವು? ನಮ್ಮಕ್ಕನ ಈ ಮನೆ ಕೆಲಸದವ್ರು ಅಂತ ಅಂದ್ಕೊಂಡಿದ್ದೀರಾ? ನೀವ್ ಏನಂದ್ರೂ ಸುಮ್ಕಿರ್ತೀವಿ ಅಂತ ಅವಮಾನ ಆಗೋ ಮಾತುಗಳನ್ನಾಡ್ತೀರಾ. ನಿಮಗ್ ಗೊತ್ತಿಲ್ಲ ಚಂಚಲಕ್ಕ, ಈ ಹಳ್ಳಿ ಹುಡುಗಿ ರೊಚ್ಚಿಗೆದ್ರೆ ಏನಾಗ್ತೈತೆ ಅಂತ ನಿಮಗ್ ಗೊತ್ತಿಲ್ಲ. ತೋರಿಸ್ತೀನಿ ಇರಿ.
ಹೆಲೋ, ಮೇ ಐ ಕಮ್ ಇನ್? ಹಾಯ್. ಏನು ಕೋಪನಾ? ಐಮ್ ಸಾರಿ ಪದ್ದು, ನಾನು ತುಂಬ ಜೋರಾಗಿ ಬೈದ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಐಮ್ ಸಾರಿ. ಅದನ್ನೆಲ್ಲ ಮರ್ತುಬಿಡು ಪ್ಲೀಸ್. ಇಲ್ಲಿ ನೋಡು, ನಮ್ಮ ಮದುವೆ ಫೋಟೋಸ್. ನೀನಿನ್ನೂ ನೋಡಿಲ್ಲ ಅಲ್ವಾ? ಇಬ್ರು ಒಟ್ಟಿಗೆ ನೋಡೋಣ. ಏನು ಆಗ್ಲಿಂದ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸಿದ್ದೀನಿ ಅಂತ ಹೇಳೋಕ್ಕಾಗಲ್ವಾ? ಈ ಥರ ಎಲ್ಲ ಕೊಪ್ಪು ತೋರಿಸ್ತಿದ್ರೆ ಬೇರೆ ಥರನೇ ಸಾರಿ ಕೇಳಬೇಕಾಗತ್ತೆ. ಬೇರೆ ಥರ ಅಂದರೆ ಗೊತ್ತಲ್ಲ, ಮುದ್ದು ಮಾಡಿ ಮುದ್ದು ಕೊಟ್ಟು ಸಾರಿ ಕೇಳೋದು. ಅದು ಓಕೆನಾ ನಿಂಗೆ? ಬೇಡ ಬೇಡ, ನನಗೇನು ನಿಮ್ಮ ಮೇಲೆ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು. ನಂದೇ ತಪ್ಪಿರೋದು. ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ. ಸಾರಿ. ಏನು ಪದ್ಮಿನಿ ನೀನು, ಚಿಕ್ಕ ಮಕ್ಕಳು ಇಂಜೆಕ್ಷನ್ಗೆ ಹೆದರ್ಕೊಳ್ಳೋ ಥರ ನೀನು ನನ್ನ ಮುತ್ತಿಗೆ ಹೆದರ್ಕೋತೀಯಲ್ಲ. ಈ ಥರ ಆಡ್ತಿದ್ರೆ ನಿಜವಾಗ್ಲೂ ಮುತ್ತು ಕೊಡಬೇಕು ಅನ್ಸತ್ತೆ. ಅಂದ್ರೆ ಏನು ಮಾಡೋದು? ದೂರ ಇರಬೇಕಲ್ಲ. ಸರಿ, ಫೋಟೋಸ್ ನೋಡೋಣ. ಒಂದು ಫೋಟೋನಲ್ಲೂ ನೀನು ಕಾಣಿಸ್ತಾನೆ ಇಲ್ಲ ಗೊತ್ತಾ? ಎಲ್ಲದರಲ್ಲೂ ಗೂಂಗಟ್ಟಲ್ಲೇ ಇದೆಯಾ. ಬಟ್ ಇದು ಒಂಥರ ಚೆನ್ನಾಗಿದೆ.